ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿದ್ದೀವಿ. ನೋಡಿ, ಹಲವಾರು ಸಾರ್ವಜನಿಕರು ತಮ್ಮ ಕಾರ್ಯಕಲಾಪಗಳಿಗೆ ಅಂತ ಬಂದಿದ್ದಾರೆ. ಆದರೆ ಇಲ್ಲಿ ನಡಿಬೇಕಾದ ಯಾವುದೇ ಕಾರ್ಯಕಲಾಪಗಳು ನಡೀತಾ ಇಲ್ಲ. ಯಾಕೆ ಅಂತ ಅಂದರೆ ಇದಕ್ಕೆ ಸಂಬಂಧಿಸಿದ ಕಾರ್ಯನಿರ್ವಹಿಸಬೇಕಾದಂತಹ ಎಲ್ಲ ವಿಎಗಳು ಈ ತಹಸೀಲ್ದಾರ್ ಕಚೇರಿ ಮುಂದೆ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಇವರೆಲ್ಲ ವಿಎಗಳು ಸರ್ಕಾರ ಇವರಿಗೆ ಹಲವಾರು ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಇವ್ರಿಗೆ ಯಾರಿಗೂ ಕೂಡ ಮನೆ ಇಲ್ಲ, ಕಚೇರಿಗಳಿಲ್ಲ, ಪೆನ್ನು ಪೇಪರ್ಗಳನ್ನೂ ಕೂಡ ಕೊಡಲ್ಲ. ಆದರೆ ಇವ್ರ ಅಧಿಕಾರಿಗಳು ಇವ್ರನ್ನ ನೋಡಕ್ಕೆ ಬಂದಾಗ ಅಥವಾ ಸ್ಥಳ ವಿಸಿಟ್ಗೆ ಬಂದಾಗ ಅವ್ರಿಗೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಇವರು ತಿನ್ನಿಸ್ಬೇಕಾಗತ್ತೆ. ಇಂತಹ ಪರಿಸ್ಥಿತಿಯಲ್ಲಿರುವಂಥ ಈ ವಿಎಗಳು ಇವತ್ತು ಪ್ರತಿಭಟನೆ ಏಂತಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲ ತಿಳ್ಕೊಬೇಕಾಗಂಥ ವಿಚಾರ ಆಗಿದೆ. ಈ ಸಂಬಂಧ ಇವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸ್ನೇಹಿತರೆ, ನಡೀತಾ ಇರುವಂಥ ಕಂದಾಯ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆಗೆ ಕುಣಿಗಲ್ ತಾಲೂಕು ಅಧಿಕಾರಿಗಳ ಅಂದರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಣ್ಣವರು ಭಾಗವಹಿಸಿದ್ದಾರೆ. ಬೆಂಬಲ ಸೂಚಿಸಿ ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಕೇಂದ್ರ ಸಮಿತಿಯ ತೀರ್ಮಾನದಂತೆ ಇವತ್ತು ಕುಣಿಗಲ್ನಲ್ಲಿ ನಿನ್ನೆಯಿಂದ ಕೂಡ ಈ ಒಂದು ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕೂಡ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ. ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ತಮ್ಮ ಕುಂದುಕೊರತೆಗಳ ಬಗ್ಗೆ ಹಲವಾರು ಮನವಿಗಳನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಸುಮಾರು 1 ವಾರಗಳ ಕಾಲ ಅವರು ಒಂದು ಮುಷ್ಕರವನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸರ್ಕಾರ ತಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ವಾಗ್ದಾನವನ್ನು ಕೂಡ ಕೊಟ್ಟಿತ್ತು. ಆದರೆ ಇದುವರೆಗೆ ಕೂಡ ಅದು ಈಡೇರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಸರ್ಕಾರದ ಗಮನವನ್ನು ಸೆಳೆಯಬೇಕು, ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಕಾರಣಕ್ಕಾಗಿ ನಿನ್ನೆಯಿಂದ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಅಂತಂದರೆ, ಈಗಾಗಲೇ ಗೊತ್ತಿದೆ, ಎಲ್ಲೆಲ್ಲಿ ಸರ್ಕಾರಿ ನೌಕರರು ಕಾರ್ಯವನ್ನು ನಿರ್ವಹಿಸ್ತಾರೋ ಆ ಒಂದು ಕೇಂದ್ರದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಸರ್ಕಾರ ಮಾಡಿದೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ವಸತಿ ಸೌಕರ್ಯವನ್ನಾಗಲಿ ಅಥವಾ ಬೇರೆ ಯಾವುದೇ ಸೌಕರ್ಯವನ್ನು ಮಾಡಿಲ್ಲದೆ ಇರೋದ್ರಿಂದ ಅಲ್ಲಿ ಅವರು ಉಳ್ಕೊಳ್ತಕ್ಕಂಥದ್ದು ತುಂಬ ಕಷ್ಟವಾಗುತ್ತೆ. ಅದನ್ನು ಒಂದು ಬಗೆಹರಿಸಬೇಕು ಅಂತಕ್ಕಂಥದ್ದು. ಎರಡನೇದು, ಸುಮಾರು 20-25 ವರ್ಷಗಳಿಂದ ಅದೇ ಒಂದು ರ್ಯಾಂಕಲ್ಲಿ ಅಥವಾ ಅದೇ ಕೇಡರ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪ್ರಮೋಷನ್ ಅಥವಾ ಬಡ್ತಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಬೇಡಿಕೆ, ಎರಡನೇ ಬೇಡಿಕೆ ಇದೆ. ಆಮೇಲೆ ಮೂರನೇದಾಗಿ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು, ಪತಿ ಪತ್ನಿ ಪ್ರಕರಣದ ಸಂದರ್ಭದಲ್ಲಿ ವರ್ಗಾವಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು, ಹಾಗೂ ಸರ್ಕಾರ ಇತ್ತೀಚೆಗೆ ಕೈಗೊಂಡಿರ್ತಕ್ಕಂಥ ಭೌತಿಕತೆ ಆಂದೋಲನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು. ಆ ದೃಷ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳನ್ನು ಕೊಡ್ತಕ್ಕಂಥದ್ರ ಮೂಲಕ ಅವರಿಗೆ ಆ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಹೀಗೆ ಹಲವಾರು ಬೇಡಿಕೆಗಳನ್ನು ಇವರು ಇಟ್ಕೊಂಡು ಮಾಡ್ತಾಯಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳು ಉತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ಇವರು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ಕೂಡ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಕಂದಾಯ ಸಚಿವರು ಎಲ್ಲ ತಾಲೂಕು ಕಚೇರಿಗಳಿಗೆ ಹೋಗಿ ಅನಿರೀಕ್ಷಿತ ಭೇಟಿ ನೀಡಿ ಅಲ್ಲಿ ಅಂತ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ಆದರೆ ಇವ್ರ ಸಮಸ್ಯೆ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಯಾಕೆ ಅಂತ ಅಂದರೆ ಇವರೆಲ್ಲ ಕೂಡ ಅಂದರೆ ನೀವು ಅರ್ಥ ಮಾಡ್ಕೋಬೋದು, ಕಚೇರಿ ಇಲ್ದಲೇ ಕಾರ್ಯನಿರ್ವಹಿಸೋ ಅಂಥ ಅಧಿಕಾರಿಗಳಾಗಿದ್ದಾರೆ. ಸರ್ಕಾರ ಇವರು ಕೊಡೋ ಅಂಥ ಸವಲತ್ತುಗಳನ್ನ ಏನು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಕ್ವಶನ್ನು ನಮ್ಮನ್ನು ಕಾಡ್ತಾ ಇದೆ. ಈ ವಿಚಾರವಾಗಿ ಈ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅವರು ಇದ್ದಾರೆ. ಅವ್ರು ಏನು ಮಾತಾಡ್ತಾರೆ ಕೇಳೋಣ. ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಕೇಳಿಸ್ತಾ, ನಮಸ್ಕಾರ ಹೇಳ್ತಾ 2ನೇ ದಿನದ ಮುಷ್ಕರವನ್ನು ನಾವು ಆರಂಭಿಸ್ತಿದ್ದೇವೆ. ನಮ್ಮದು ಏನು ಜಾಸ್ತಿ ಬೇಡಿಕೆಗಳೇನಿಲ್ಲ. ಸರ್ಕಾರ ನಮಗೆ ಬೇಗ ನೀವು ನಿಭಾಯಿಸಂತಹ ಬೇಡಿಕೆಗಳನ್ನೇ ನಾವು ಇಟ್ಟಿದ್ದೇವೆ. ಏನು ಅಂತಂದರೆ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಇದೆ. ನಾವು ಈಗ ಒಂದು ಸರ್ಕಲಲ್ಲಿ ಒಂದೊಂದು ಆಫೀಸ್ ಮಾಡಿ ಅಂತ ಹೇಳ್ತಾರೆ, ಆಫೀಸಲ್ಲಿ ಹೋಗಿ ಇರಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಸ್ವಂತ ಆಫೀಸೇ ಇಲ್ಲ ನಮ್ಮವು. ಒಂದು ಕುರ್ಚಿ ಟೇಬಲು ಸಹ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿಂದ ಒಂದು 40-50 ಕಿಲೋಮೀಟ್ರ್ ತನಕ ಬಸ್ಸು ವ್ಯವಸ್ಥೆ ಇರಲ್ಲ, ಏನಿಲ್ಲ, ಹೋಗಬೇಕು ಅಂತಲೇ ಹೇಳ್ತಾರೆ. ಆದರೆ ನಾವು ಯಾವ ರೀತಿ ಹೋಗಬೇಕು ಅಂತ ಹೇಳಲ್ಲ. ಸರ್ಕಾರದ ಹೆಸರು ತಗೊಳ್ಳೋಕ್ಕೋಸ್ಕರ ನಮ್ಮನ್ನು ಒಂದು ಬಲಿಪಶು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು ಈ ಮೂಲಕ. ಆಮೇಲೆ ತಿರ್ಗಾ ನಮ್ಮ ಮಾನಸಿಕ ಒತ್ತಡ ಏರ್ತಾ ಇರೋದು ಅಂದರೆ ರ್ಯಾಂಕಿಂಗ್ ಭೂತ. ಒಂದು ಸಕಾಲ ಯೋಜನೆ ನಡೆದಿದೆ, ಹಲವಾರು ಒಂದು ಯೋಜನೆಗಳಡಿ ನಾವು ಜಾತಿ ಪ್ರಮಾಣ ಪತ್ರ, ವ್ಯವಸಾಯಗಾರ ಪ್ರಮಾಣ ಪತ್ರ, ಈ ಥರ ಭೂ ಹಿಡುವಳಿ ಪತ್ರ ಇಂಥವುಗಳೆಲ್ಲ ಕೊಟ್ಟರು ಸರ್ಕಾರದಿಂದ ಒಂದು ದಿನದ ಒಂದು
ಸಮಯವನ್ನು ಒಂದು ನಿಗದಿಪಡಿಸಿ ಆದೇಶ ಮಾಡಿಸಿದ್ರು ಕೂಡ ಇಲ್ಲಿ ಸಮಯನೇ ನಮಗೆ ಕೊಡ್ತಿಲ್ಲ. ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ 5 ನಿಮಿಷಕ್ಕೆ ನಮಗೆ ರ್ಯಾಂಕಿಂಗ್ ಬರಬೇಕು ಅಂತ ಒಂದು ಒತ್ತಡ ಇರ್ತಾ ಇದ್ದಾರೆ. ಅದು ಮಾನಸಿಕವಾಗಿ ನಮಗೂ ಒತ್ತಡ ಆಗ್ತಾ ಇದೆ. ಮತ್ತು ಜಿಲ್ಲೆ ಒಂದು ಸರಿ ಇಲ್ಲಿ ಅಪಾಯಿಂಟ್ ಆದರೆ ತುಮಕೂರು ಜಿಲ್ಲೆಯಲ್ಲೇ ನಾವು ಮುಂದುವರೆಸೋಂಥ ಪರಿಸ್ಥಿತಿ. ನಮ್ಮದು ಪಕ್ಕದ ಜಿಲ್ಲೆ ಆದಂಥ ನಾನು ರಾಮನಗರಕ್ಕೂ ನನ್ನ ಜಿಲ್ಲೆ ಮಾಗಡಿ ತಾಲೂಕು ಅಲ್ಲಿಗೂ ಹೋಗೋಕ್ಕೆ ಅವಕಾಶ ಇಲ್ಲ. ಇಲ್ಲೇ ಇರಬೇಕು, ಇಲ್ಲೇ ಹೋಗಬೇಕು ಅನ್ನೋದೊಂದು ಇದೆ. ದಯವಿಟ್ಟು ಅದನ್ನು ವರ್ಗಾವಣೆ, ಅಂತಾರಾಜ್ಯ ವರ್ಗಾವಣೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಕೇವಲ ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು, ಇವರೆಲ್ಲ ವಿಎಗಳೇ. ಯಾಕೆ ಅಂತ ಅಂದರೆ, ಒಂದು ಹೆಣ್ಣು ಮಗು ಬಸ್ ಇಲ್ಲದೆ ಇರೋವಂಥ ಜಾಗಕ್ಕೆ ಹೇಗೆ ಹೋಗ್ತಾರೆ, ಕಚೇರಿ ಇಲ್ಲದೆ ಇರೋವಂಥ ಜಾಗದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಅವರ ಮೂಲಭೂತ ಸಮಸ್ಯೆಗಳು, ಶೌಚಾಲಯ, ಇವಕ್ಕೆಲ್ಲನೂ ಏನು ಮಾಡ್ತಾರೆ, 108 ಸಮಸ್ಯೆಗಳು ನಮ್ಮ ಜೊತೆಯಲ್ಲಿ ಕಾಣ್ತಾ ಇದೆ. ಈ ಬಗ್ಗೆ ಈ ಸಂಘದ ಉಪಾಧ್ಯಕ್ಷರಾದಂಥ ದೀಪಿಕ್ ಅವರು ಏನು ಹೇಳ್ತಾರೆ ಕೇಳೋಣ. ಈಗ ನಾವೇನು ಕೇಳ್ತಿದ್ದೀವಿ ಅಂದರೆ, ನಾವು ಕೇಳ್ತಿರೋದು ಎರಡೇ ಸರ್. ಒಂದು ಮೂಲಭೂತ ಸೌಕರ್ಯ, ಒಂದು ಸೇವೆ ವಿಚಾರ. ಎಲ್ಲ ಪ್ರತಿಯೊಂದನ್ನು ಆಂದೋಲನ ರೀತಿಯಲ್ಲೇ ಮಾಡ್ತಿದ್ದಾರೆ. ಭೌತಿಕತೆ ಆಂದೋಲನ ಮಾಡಿ ಮತ್ತು ಪಿಂಚಣಿ ಆಂದೋಲನ ಬಟ್ ನಮ್ಮ ಸಮಸ್ಯೆಗಳು ಮಾತ್ರ ಎಲ್ಲ ಕುಂಠಿತವಾಗಿ ಸಾಗ್ತಾ ಇದೆ. ಯಾವುದೋ ಆಂದೋಲನ ರೀತಿಯಲ್ಲಿ ಸಾಗ್ತಾ ಇಲ್ಲ. ಸಮಸ್ಯೆಗಳನ್ನ ಆಂದೋಲನ ರೀತಿಯಲ್ಲೇ ಪರಿಹಾರ ಮಾಡಿದ್ರೆ ನಾವು ಮುಂದೆ ಬರ್ತೀವಿ, ಕೆಲಸ ಮಾಡ್ತೀವಿ. ಅದೇ ರೀತಿ ನಾವು ಸರ್ಕಾರಕ್ಕೆ ಎಲ್ಲದನ್ನು ಕೆಲಸನೂ ಈಗ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿಕೊಡ್ತೀವಿ. ಇವ್ರು ಏನು ಇದನ್ನೇ ಕೊಡ್ದಲೆ, ಸೌಕರ್ಯನೇ ಕೊಡ್ದಲೆ ಕೆಲಸ ಮಾಡಿ ಅಂದರೆ ಅದು ಹೆಂಗಾಗುತ್ತೆ ಅಂದರೆ ಒನ್ ಸೈಡೆಡ್ ಆಗುತ್ತೆ. ನಮಗೂ ಒಂದು ಲೆವೆಲ್ ಇರುತ್ತೆ ಸರ್. ಆ ಲೆವೆಲ್ ಮೀರಿದ್ಮೇಲೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಒಂದು ಮೂಲಭೂತ ಸೌಕರ್ಯಗಳಿಗಾದರೆ, ಸೇವಾ ವಿಚಾರವಾಗಿ ರೂಲ್ 6 ವರ್ಗಾವಣೆ ಎಲ್ಲರಿಗೂ ಅವಶ್ಯಕತೆ ಇದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅವ್ರ ತವ್ರ ಮನೆ ಒಂದು ಕಡೆ ಇರುತ್ತೆ, ಗಂಡನ ಮನೆ ಒಂದು ಕಡೆ ಇರುತ್ತೆ. ಇವಾಗ ಎಲ್ಲ ಅವ್ರು ಟ್ರಾನ್ಸ್ಫರ್ ಬೇಕೇ ಬೇಕಾಗಿರುತ್ತೆ. ಬಟ್ ಆ ಥರ ಕನ್ಸಿಡ್ರೇಷನ್ ಆಗ್ತಿಲ್ಲ. ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪತಿ ಪತ್ನಿ ಕಾರಣ ಮಾತ್ರ ಮೊದಲನೇ ಸರಿ ಸ್ಟ್ರೈಕ್ ಆದಮೇಲೆ ಮಾತ್ರ ಮಾಡಿದ್ದಾರೆ. ಬಟ್ ಬೇರೆ ಕಡೆ ಈಗ ಅತ್ತೆ ಅವರು ಎಲ್ಲ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರು ಎಲ್ಲ ಟ್ರಾನ್ಸ್ಫರ್ ತೊಗೊಬೇಕಾಗಿರುತ್ತೆ. ರೂಲ್ 6ನ ಜಾರಿ ತಂದರೆ ಟ್ರಾನ್ಸ್ಫರ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಎಲ್ಲ ತೊಂದರೆಗಳಾಗ್ತಿದೆ. ಇದನ್ನೆಲ್ಲ ಸಾಲ್ವ್ ಮಾಡಿಕೊಟ್ರೆ ನಾವು ಎಲ್ಲ ಆಂದೋಲನಗಳನ್ನು ಯಾವುದು ಮಾಡಲ್ಲ ಅಂತ ನಾವು ಹೇಳ್ತಿಲ್ಲ. ಆಧಾರ್ ಸೀಡಿಂಗ್ ಮಾಡಿಸಿದ್ರು, ಬೆಳಗ್ಗೆ 6 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೆ ಬಂದು ಪ್ರೋಗ್ರೆಸ್ ಮೀಟಿಂಗಲ್ಲಿ ಕೂತು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ. ಅದೇ ರೀತಿ ಎಲ್ಲದೂ ಮಾಡ್ತೀವಿ. ಒಂದು SOP ಕೊಡಲಿ, ಎಲ್ಲದಕ್ಕೂ ಭೌತಿಕತೆ ಆಂದೋಲನ ಮಾಡಲಿ, SOP ಕೊಡಲಿ, ನಾವು ಮಾಡ್ತೀವಿ. ಮಾಡಲ್ಲ ಅಂತ ಯಾವುದೂ ಹೇಳ್ತಿಲ್ಲ, ನಾವು ಮಾಡಿಕೊಡ್ತೀವಿ. ಬಟ್ ನಾವು ಮೂಲಭೂತ ಸೌಕರ್ಯ ಮತ್ತು ಸೇವಾ ವಿಚಾರವಾಗಿ ನಮಗೆಲ್ಲ ಫೆಸಿಲಿಟೀಸ್ನ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಸರ್. ಸ್ನೇಹಿತರೆ, ಈಗ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಸರ್ವೆ ಸೂಪರ್ವೈಸರ್ ಪುಟ್ಟರಾಜು ಅವರು ಕೂಡ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಾನು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕನಾಗಿದ್ದೇನೆ. ಹಾಗೂ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ VA ಮತ್ತು ಸರ್ವೇಯರ್ಸ್ ಬುನಾದಿ. ಸರ್ಕಾರದ ಯೋಜನೆಗಳು ಸಾರ್ವಜನಿಕವಾಗಿ ತಲುಪಬೇಕಂದ್ರೆ ಸರ್ವೇಯರ್ಸು ಮತ್ತು VAಗಳು ತುಂಬ ಅವಶ್ಯಕತೆ ಇದೆ. ಆದರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ನೀಡ್ತಾ ಇಲ್ಲ. ಮತ್ತು ಅವರ ವರ್ಗಾವಣೆ ಕೋರಿಕೆ ಆಗಲೇಬೇಕು. ಮತ್ತು ಅವ್ರಿಗೆ ಏನು ಬೆನಿಫಿಷಿಯರ್ಸು ಫೆಸಿಲಿಟಿ ಬೇಕಾಗಿದೆ, ಅದು ಅತ್ಯವಶ್ಯಕ ಇದೆ. ಆದ್ದರಿಂದ ನಮ್ಮ ಇಲಾಖೆಯಿಂದ ಕೂಡ ಅವ್ರಿಗೆ ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಯಜಮಾನ್ರೆ, ಯಾವ ಊರಿಂದ ಬಂದಿದ್ದೀರಾ? ನಾವು ಬಂದ್ರಿ ಸೆಕ್ರೆಟರಿ ನೋಡಕ್ಕೆ. ಈಗ ಸೆಕ್ರೆಟರಿ ಸ್ಟ್ರೈಕ್ ಮಾಡ್ತಾರಲ್ಲ, ಏನು ಮಾಡೋದು? ಅಲ್ಲಿ ಏನು ಮಾಡೋಕ್ಕಾಗತ್ತೋ. ನಿಮ್ಮದು ಬೆಂಬಲ ಇದೆ? ನಿಮ್ಮದು ಬೆಂಬಲ ಇದೆಯಾ ಪ್ರತಿಭಟನೆಗೆ? ಸರ್, ನಾವು ನೀಲತಳ್ಳಿ. ಏನು ಸಮಾಚಾರ ಇಲ್ಲಿ ಬಂದಿದ್ದು? ನಮ್ಮದು ರೀಗ್ರ್ಯಾಂಟ್ ಮಾಡಿಸೋದಕ್ಕೆ ಬಂದಿದ್ದು. ಆಲೇ ತುಂಬ ದಿವಸದಿಂದ ತಿರುಗಾಡ್ತಾ ಇದ್ದೀವಿ. ಇನ್ನೂ ನಮಗೇನು ಮಾಹಿತಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ಮೇಡಮನ್ನು ಕಾಣೋಣ ಅಂತ ಬಂದಿದ್ದೀವಿ. ಸ್ಟ್ರೈಕ್ ಮಾಡ್ತಾರೆ ಇವರೆಲ್ಲವ, ಸರ್ಕಾರದಿಂದ ನಮ್ಗೇನು ಸೌಲಭ್ಯ ಕೊಡ್ತಾ ಇಲ್ಲ, ಇರೋಕ್ಕೆ ಜಾಗ ಕೊಟ್ಟಿಲ್ಲ. ಹೌದು, ಎಲ್ಲ ಏನು ಕೊಟ್ಟಿಲ್ಲ. ನಾವು ಸ್ಟ್ರೈಕ್ ಮಾಡಲೇಬೇಕು. ನೀವು ಕೂತ್ಕೊಳ್ತೀರಾ? ಹೌದು. ಬನ್ನಿ, ಹಾಗಾದ್ರೆ ಕೂತ್ಕೊಳ್ಳಿ. ಆಯಿತು, ಬನ್ನಿ ಕೊಡಿ ಅಂತ ಕೇಳ್ತಾವ್ರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರಿ ಸರ್, ಅವ್ರು ಕೇಳ್ತಾರೆ ಸರಿ. ಇದು ಭಾರಿ ತೊಂದರೆ ಸರ್. 2 ಹಾಕ್ಬಿಟ್ರೆ ರೈತರು ಏನು ಮಾಡ್ತಾರೆ? ತಪ್ಪಾಯ್ತದೆ. ಯಾರನ್ನ ಕೆಲಸ ಬಿಟ್ಟಿರೋರನ್ನ ಕೆಲಸ ಕೊಡಬೇಕು, ಸಸ್ಪೆಂಡ್ ಆಗಿರೋರನ್ನ ತಿರ್ಗಾ ತಗೊಂಡು ರೀಓಪನ್ ಮಾಡಿಕೊಂಡು ಅವ್ರಿಗೆ ಕೆಲಸ ಕೊಟ್ಟರೆ ಸರೋಯ್ತದೆ. ಪೆನ್ನು ಹಾಳೆಗೆಲ್ಲ ಇವ್ರು ಕೊಡೋದು ಏನು ಮಾಡ್ತಾರೆ? ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ಕೆಲಸಗಳು ಕಂದಾಯ ಇಲಾಖೆನಲ್ಲಿ ಆಗಲಿಲ್ಲ ಅಂತ ಅಂದರೆ ಅಧಿಕಾರಿಗಳ ಬಗ್ಗೆ ನೀವು ಹೇಗೆಲ್ಲ ಮಾತಾಡ್ತೀರಾ. ಆದರೆ ಯಾವತ್ತೂ ಕೂಡ ಅವ್ರ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ನೀವು ಕೇಳಿಲ್ಲ. ಇವತ್ತು ನೋಡಿ, ನಿಮ್ಮ ಎದುರುಗಡೆ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ. ಇದು ವಿಚಾರ ಕಂದಾಯ ಇಲಾಖೆವರೆಗೂ ತಲುಪಬೇಕು, ಮುಖ್ಯಮಂತ್ರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ತಲುಪಬೇಕು. ಅಲ್ಲಿವರೆಗೂ ನೀವು ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಿಮಗೂ ಕೂಡ ಅಧಿಕಾರಿಗಳ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಈ ಕೆಳಕಂಡ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.